ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಮಾಹಿತಿಗೂಡು ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ಬಲವಂತರಾಯ್ ಮೆಹ್ತಾ ಸಮಿತಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆಧುನಿಕ ಭಾರತದ ಪಂಚಾಯತ್ ರಾಜ್ ಪಿತಾಮಹ ಬಲವಂತರಾಯ್ ಮೆಹ್ತಾ. ಸ್ವಾತಂತ್ರ್ಯ ನಂತರ ಪಂಚಾಯತ್ ರಾಜ್ಗಾಗಿ ರಚನೆಯಾದ ಮೊದಲ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ಸ್ಥಾಪನೆಗೆ ಕಾರಣವಾದ 2 ಕಾರ್ಯಕ್ರಮಗಳು. ಮೊದಲನೆಯದ್ದು 1952ರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಸಿಡಿಪಿ. ಸಿಡಿಪಿ ಮೀನ್ಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಎರಡನೆಯದ್ದು 1953ರ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಅಂದರೆ ಎನ್ಇಪಿ. ಎನ್ಇಪಿ ಮೀನ್ಸ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್. ಬಲವಂತರಾಯ್ ಮೆಹ್ತಾ ಸಮಿತಿ ವರದಿ ಸಲ್ಲಿಸಿದ ವರ್ಷ 1957 ನವೆಂಬರ್ 24. ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊದಲ ರಾಜ್ಯ ರಾಜಸ್ಥಾನದ ನಾಗೋರ್, ಈಗಿನ ನಾಗ್ಪುರ. ಮೆಹ್ತಾ ಸಮಿತಿಯ ಬಹುಮುಖ್ಯ ಶಿಫಾರಸು: ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಅಂಗೀಕಾರ ಮಾಡಿದ ಮಂಡಳಿ ಮತ್ತು ವರ್ಷ: ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ವರ್ಷ 1958. ಮೆಹ್ತಾ ಸಮಿತಿಯ ಶಿಫಾರಸಿನ ಮೇಲೆ ಪಂಚಾಯತ್ ರಾಜ್ ಅಳವಡಿಸಿಕೊಂಡ 2ನೇ ರಾಜ್ಯ ಉತ್ತರ ಆಂಧ್ರಪ್ರದೇಶ. ರಾಜಸ್ಥಾನ ಪಂಚಾಯತ್ ರಾಜ್ ಅಳವಡಿಸಿಕೊಂಡ ವರ್ಷ 1959 ಅಕ್ಟೋಬರ್ 2. ಪಂಚಾಯತ್ ರಾಜ್ ವ್ಯವಸ್ಥೆಯ ನೀಲಿ ನಕ್ಷೆಯ ಮೂಲ ಪ್ರತಿ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೈಬಲ್ ಅಂತ ಕರೆಯುವ ಸಮಿತಿ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ. ಇದಿಷ್ಟು ಬಲವಂತರಾಯ್ ಮೆಹ್ತಾ ಸಮಿತಿಯ ಒಂದಿಷ್ಟು ವಿಷಯಗಳು ಗೆಳೆಯರೆ. ಇಂಥ ಸ್ಪರ್ಧಾತ್ಮಕ ವಿಷಯಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಹಾಗೆ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಾಹಿತಿಗೂಡು ಚಾನಲ್ ನೋಡಿದ ಎಲ್ರಿಗೂ ಧನ್ಯವಾದ.